ಬೇಕಾದರೂ ನಾವು ಫಿಶಿಂಗ್ ಮಾಡುವ ಹಾಗೆ ವ್ಯವಸ್ಥೆ ಇದೆ. ದೇಶದ ಕಾನೂನು ಹೊರತುಪಡಿಸಿ ನಾವು ಮೀನುಗಾರಿಕೆ ಮಾಡ್ತಾ ಇಲ್ಲ. ಕರ್ನಾಟಕದವರು ದೇಶದ ಕಾನೂನಿಗೆ, ರಾಜ್ಯದ ಕಾನೂನಿಗೆ ಗೌರವ ಕೊಟ್ಟು ನಾವು ಮೀನುಗಾರಿಕೆ ಮಾಡ್ತಾ ಇದ್ದಾರೆ. ಇದನ್ನ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಇನ್ಮೇಲೆ ಮಹಾರಾಷ್ಟ್ರದಲ್ಲಾಗ್ಲಿ, ಗೋವಾದಲ್ಲಾಗ್ಲಿ ನಮ್ಮ ಕರ್ನಾಟಕದ ಬೋಟ್ ಮೇಲೆ ಏನಾದರೂ ಕೇಸ್ ಮಾಡೋದು ಅಥವಾ ಅವರು ಹಿಡ್ಕೊಂಡು ಹೋಗೋದು ಅಥವಾ ಅವರು ಅಲ್ಲಿ ಬೋಟ್ನಲ್ಲಿ ಇದ್ದವರಿಗೆ ಹೊಡೆಯೋದು ಮಾಡಿದ್ರೆ ನಾವು ಇಲ್ಲಿ ಕಠಿಣ ಕ್ರಮ ತಗೊಳ್ಬೇಕಾಗ್ತದೆ. ನಮ್ಮ ರಾಜ್ಯದ ಗಡಿ ದಾಟ್ಲಿಕ್ಕೆ ನಾನು ಯಾವುದೇ ರಾಜ್ಯದ ಬೋಟನ್ನು ಬಿಡ್ಲಿಕ್ಕೆ ಕೊಡೋದಿಲ್ಲ. ಗೋವಾದವ್ರು ಇರಲಿ, ಮಹಾರಾಷ್ಟ್ರದವ್ರು ಇರಲಿ. ಒಂದು ಸೌಹಾರ್ದತೆಯಿಂದ ಏನಾದರೂ ಎಲ್ಲರೂ ಮೀನುಗಾರಿಕೆ ಮಾಡಬೇಕು ಅಂತೇಳಿ ಏನಾದರೂ ತಿಳ್ಕೊಂಡು ಸುಧಾರಿಸ್ಕೊಂಡು ಏನು ಸರ್ಕಾರದ ಆದೇಶ ಇದೆ ಅದನ್ನ ಉಲ್ಲಂಘನೆ ಮಾಡದೆ ಮಾಡ್ತಾ ಇದ್ದೇವೆ. ಅದನ್ನ ಉಲ್ಲಂಘನೆ ಮಾಡಿ ಸರ್ಕಾರದ ಆದೇಶನೂ ಸಂಬಂಧ ಇಲ್ಲ ಅಥವಾ ನಮ್ಮ ರಾಜ್ಯದ ಬೋಟ್ ಮೇಲೆ ನೀವು ಏನು ಪದೇ ಪದೇ ದಾಳಿ ಮಾಡ್ತಾ ಇರೋದು ನೋಡಿ ನಮಗೆ ಬೇಸರ ಆಗಿದೆ. ನಾನು ಗಂಭೀರವಾಗಿ ಹೇಳ್ತಾ ಇದ್ದೀನಿ, ಇನ್ಮೇಲೆ ಅಂಥದ್ದೇನಾದ್ರೂ ಆದ್ರೆ ಮಹಾರಾಷ್ಟ್ರದಲ್ಲಾಗ್ಲಿ, ಗೋವಾದಲ್ಲಾಗ್ಲಿ ಅಂಥದ್ದೇನಾದ್ರೂ ಆದ್ರೆ ನೀವು ನಮ್ಮ ರಾಜ್ಯಕ್ಕೆ ಬರದೇ ಇದ್ರೆ ಸ್ವಾಗತ. ಬಂದ್ರೆ ನಾನು ಅವ್ರ ಮೇಲೆ, ಆ ಬೋಟಿನ ಮೇಲೆ ನೀವು ಹೇಗೆ ಮಾಡ್ತೀರೋ ಅದೇ ರೀತಿ ನಾನು ಕ್ರಮ ತಗೊಳ್ಬೇಕಾಗ್ತದೆ. ಮುಂದೆ ಆಗು ಹೋಗುಗಳಿಗೆಲ್ಲರೂ ಮಹಾರಾಷ್ಟ್ರದವರು ಮತ್ತೆ ಗೋವಾ ಮೀನುಗಾರಿಕೆ ಇಲಾಖೆ ಮತ್ತೆ ಅಲ್ಲಿಯ ಮೀನುಗಾರರೇ ಕಾರಣರಾಗಿರ್ತಾರೆ.